ಈಗ ಒಂದು ಪ್ರಮುಖವಾದ ವಿಚಾರ ಏನಂತ ಹೇಳಿದರೆ, ಈ ಚರ್ಚೆ ಪ್ರಾರಂಭ ಮಾಡೋ ಮುಂಚೆ ನಿನ್ನೆ ನಾನು ಮಾಧ್ಯಮದಲ್ಲಿ ನೋಡಿದ್ದೇನೆ, ಅದಕ್ಕೆ ಅದು ಮಾತಾಡೋ ಮುಂಚೆ ಒಂದು ನಾನು ಹೇಳಿಬಿಡ್ರಿ, ಯಾರಲ್ಲಿ ನಿನ್ನೆ ಬೇಗ ಬಂದ ಅವ್ರದ್ದು ಎಸ್ ಸುರೇಶ್ ಕುಮಾರ್, ನಮ್ಮ ಇದಕ್ಕೆ ಸದನಕ್ಕೆ ಬಂದಂಥ ಸದಸ್ಯರುಗಳು ಎಸ್ ಸುರೇಶ್ ಕುಮಾರ್, ಸಿ ಪಾಟೀಲ್, ಸಿ ಪುಟ್ಟರಂಗ ಶೆಟ್ಟಿ, ಮಹೇಶ್ ತೆಂಗಿನಕಾಯಿ, ರಾಜ ವೇಣುಗೋಪಾಲ್ ನಾಯಕ್, ಆಲಮ್ಮ ಪ್ರಭು ಪಾಟೀಲ್, GT ಪಾಟೀಲ್, ಕೌಜಲಿಗೆ ಮಹಾಂತೇಶ್, ಬಸವನಗೌಡ ಆರ್ ಪಾಟೀಲ್ ಯತ್ನ, ರವಿಶಂಕರ್ ಡಿ, SR ಶ್ರೀನಿವಾಸ್, ಸಿದ್ದು ಸವದಿ, ದರ್ಶನ್ ಪುಟ್ಟಣ್ಣಯ್ಯ, ಮಹೇಂದ್ರ ಕಲ್ಲಪ್ಪ ತಮ್ಮಣ್ಣರ್, ನಿಂಗಾರೆಡ್ಡಿ, ಹನುಮಾರೆಡ್ಡಿ ಕೋನಾರೆಡ್ಡಿ, ಶಾಂತನಗೌಡ, ಚೆನ್ನಾರೆಡ್ಡಿ ಪಾಟೀಲ್, ಭೀಮಣ್ಣ ನಾಯಕ್, ಶರತ್ ಬಚ್ಚೇಗೌಡ, ಬಸವರಾಜ್ ನೀಲಪ್ಪ ಶಿವಣ್ಣವರ್, ವಿಠಲ್ ಸೋಮಣ್ಣ ಅಲ್ಗೇಕರ್, BP ಹರೀಶ್, ಶ್ರೀನಿವಾಸ್ NT. ನಾನು ಬಹುಶಃ ಒಂದು ವಿಶೇಷ ಪ್ರಸ್ತಾಪನೆ ನಾನು ಮಾಡಲಿಕ್ಕೆ ಬಯಸ್ತೇನೆ ಮತ್ತು ಸರ್ಕಾರ ಕೂಡಿದ ದಿಟ್ಟ ಕ್ರಮ ಕೂಡ ತಗೊಳ್ಬೇಕು. ನಾನೇನೆ ಮಾಧ್ಯಮದಲ್ಲಿ ನೋಡಿದ್ದೆ, ಒಂದು ಗ್ರಾಮೀಣ ಮಟ್ಟದಿಂದ ಮತ್ತು ಹಳ್ಳಿಯಿಂದ ಬಂದಂಥ ಒಬ್ಬ ಯುವಕ ಇಲ್ಲಿ ಕಲಿತುಕೊಂಡು ಅವನ ತಂದೆಯನ್ನು ಅವನು ಒಂದು ಮಾಳಿಗೆ ಕರ್ಕೊಂಡು ಹೋದಾಗ ಬರೀ ಅವರೊಂದು ಪಂಚ ಉಟ್ಕೊಂಡಿದ್ದ ಅಂತ ಹೇಳಿ, ಪಂಚ ಅಂತ ನಾನು ಹೇಳಿಕ್ಕೆ ಹೋಗೋದಿಲ್ಲ, ನಮ್ಮ ಕನ್ನಡ ನಾಡಿನ ಕರ್ನಾಟಕದ ಒಂದು ಸಂಪ್ರದಾಯದ ಉಡುಪನ್ನು ತೊಟ್ಟುಕೊಂಡು ಅವನು ಬಹುಶಃ ತನ್ನ ತಂದೆ ಕೂಡ ನೋಡ್ಲಿಂದ ಪ್ರೀತಿಯಿಂದ ಒಂದು ಕರ್ಕೊಂಡು ಹೋದಾಗ ಸಂತೋಷ ಪಡಲಿ ಅಂತೇಳಿ ಅವರನ್ನು ನಿಲ್ಲಿಸಿ ಅಲ್ಲಿ ಒಳಗೆ ಎಂಟರ್ ಆಗಲಿಕ್ಕೆ ಬಿಡುವುದಿಲ್ಲ. ಇದನ್ನು ನಾವು ತೀವ್ರವಾಗಿ ಖಂಡಿಸಬೇಕು ಮತ್ತು ಕಠಿಣವಾದ ಕ್ರಮ ನಾವು ತಗೊಳ್ಬೇಕು. ಯಾವುದೇ ಮುಲಾಜಿಲ್ಲ, ಅವನು ಎಷ್ಟೇ ದೊಡ್ಡವನಿರಲಿ ಮಾಲ್ನವನು, ಅದು ನಮಗೆ ಸಂಬಂಧ ಅಲ್ಲ. ನಾವಿವತ್ತು ತೋರಿಸಬೇಕು, ಅತ್ಯಂತ ದೊಡ್ಡ ಮಾಲ್ನ ಶ್ರೀಮಂತ ನಮಗೆ ಮುಖ್ಯ ಅಲ್ಲ, ಈ ರಾಜ್ಯದ ಜನಸಾಮಾನ್ಯರು ಮತ್ತು ಬಡವರು ಕಟ್ಟಕಡೆ ಜನರು ಯಾರು ಇದ್ದಾರೆ ಆ ಸ್ವಾಭಿಮಾನ ಬದುಕುದು ಅವ್ರು ನಮಗೆ ಇಂಪಾರ್ಟೆಂಟ್ ಅಂತೇಳಿ. ಆದ ಕಾರಣ ನಿನ್ನೆ ಇದನ್ನು ನಾವೆಲ್ಲವೂ ಕೂಡ ಇವತ್ತು ಖಂಡಿಸಬೇಕಾಗ್ತದೆ. ಸರ್ಕಾರವು ಕೂಡ ನಿಟ್ಟಿನಲ್ಲಿ ಕ್ರಮವನ್ನು ಇವತ್ತು ತೆಗೊಳ್ಳುವಂಥ ಕೆಲಸ ನಾವೆಲ್ಲ ಇವತ್ತು ಮಾಡಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸಿ, ಈ ಒಂದು ಕಠಿಣ ಕ್ರಮ ಎಲ್ಲ ಮಾಲ್ಗಳಿಗೆ ಅದೊಂದು ಪಾಠ ಆಗಬೇಕು, ಒಂದು ಸಂದೇಶ ಹೇಳಲಿಕ್ಕೆ ಬಯಸ್ತೇನೆ.